ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಇರಾನ್ನಲ್ಲಿ ಖಮೇನಿ ಅಂತ ದೊಡ್ಡ ನಾಯಕನ ಹತ್ಯೆಯಾಗಿದೆ. ಯುದ್ಧದ ಹಿನ್ನೆಲೆ ಭಾರತದ ಮೇಲೆ ಪರಿಣಾಮ ಬೀರಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ರಿಯಾಕ್ಟ್ ಮಾಡಿದ್ದಾರೆ. ಖಮೇನಿ ಹತ್ಯೆ ಖಂಡಿಸಿ ರಾಜ್ಯದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ರಾಜ್ಯ ಸರ್ಕಾರ ಇಂತಹ ಪ್ರೊಟೆಸ್ಟ್ಗಳಿಗೆ ಪರ್ಮಿಷನ್ ಕೊಡಬಾರದು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಯುದ್ಧದ ಕಾರ್ಮೋಡ ಬೆಳೆದೈತೆ. ಯುದ್ಧ ಈಗಾಗಲೇ ಪ್ರಾರಂಭ ಆಗಿದೆ. ಖಮೇನಿ ಅಂತಕ್ಕಂಥ ಇರಾನಿನ ಅಧ್ಯಕ್ಷರ ಹತ್ಯೆ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಸ್ವಲ್ಪ ಎಫೆಕ್ಟು ದೇಶದ ಮೇಲೆ ಆಗೇ ಆಗುತ್ತೆ. ಆದರೆ ಒಂದು ಸಂತೋಷದ ಸಂಗತಿ ಅಂದರೆ ಅಷ್ಟೆಲ್ಲ ಯುದ್ಧ ನಡೆದಾಗ ಕೂಡ ಭಾರತದಲ್ಲಿ ಎಲ್ಲವೂ ಕೂಡ ಭಾಳ ಸುಸೂತ್ರವಾಗಿ ನಡೀತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಕೆಲವೊಬ್ಬರು ಇಲ್ಲಿನೂ ಕೂಡ ಸ್ಟ್ರೈಕ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರಿಗೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಗೆ ಆ ರೀತಿಯಾಗಿರ್ತಕ್ಕಂಥ ಈ ಸ್ಟ್ರೈಕು ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಸರ್ಕಾರ ಇಲ್ಲಿ ಅಲೋ ಮಾಡಬಾರ್ದು ರಾಜ್ಯ ಸರ್ಕಾರ ಅನ್ನೋಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಆ ಯುದ್ಧದಿಂದ ಭಾರತದ ರಾಜತಾಂತ್ರಿಕ ನಡೆ ಏನೈತಿ ಅದು ಭಾಳ ಸರಳವಾಗಿ ಸುಸಲಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಗೊತ್ತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಯುದ್ಧದ ಕಾರ್ಮೋಡ ಬೆಳೆದೈತೆ. ಯುದ್ಧ ಈಗಾಗಲೇ ಪ್ರಾರಂಭ ಆಗಿದೆ. ಖಮೇನಿ ಅಂತಕ್ಕಂಥ ಇರಾನಿನ ಅಧ್ಯಕ್ಷರ ಹತ್ಯೆ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಸ್ವಲ್ಪ ಎಫೆಕ್ಟು ದೇಶದ ಮೇಲೆ ಆಗೇ ಆಗುತ್ತೆ. ಆದರೆ ಒಂದು ಸಂತೋಷದ ಸಂಗತಿ ಅಂದರೆ ಅಷ್ಟೆಲ್ಲ ಯುದ್ಧ ನಡೆದಾಗ ಕೂಡ ಭಾರತದಲ್ಲಿ ಎಲ್ಲವೂ